ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇನೆ. ಚಿಕನ್ ಬಿರಿಯಾನಿಗೆ 3 ಕಪ್ ರೈಸ್ ಇಟ್ಕೊಂಡಿದ್ದೇನೆ, ಬಾಸುಮತಿ ರೈಸು. ಇದೀಗ ನಾನು ನೀರು ಹಾಕಿ ಕುದಿಸಿ ಅರ್ಧ ಬೇಯಿಸ್ಕೊಳ್ತೀನಿ. ಆಮೇಲೆ ಅದಕ್ಕೆ ಅರ್ಧ kg ಕೋಳಿ ಇಟ್ಕೊಂಡಿದ್ದೇನೆ. ಆಮೇಲೆ ಮಸಾಲೆಗೆ 3 ಟೊಮೊಟೊ, 3 ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸು. ಇದು ಮಸಾಲೆಗೆ. ಇವಾಗ ನಾನು ಫಸ್ಟು ಅನ್ನ ಬೇಯಿಸ್ಕೊಳ್ಬೇಕು ಅರ್ಧ. ಇವಾಗ ಎಣ್ಣೆ ಹಾಕಿದ್ದೇನೆ ನಾನು. ಇದಕ್ಕೆ ಗರಂ ಮಸಾಲೆ ಎಲೆ ಮತ್ತು ಚಕ್ಕೆ ಹಾಕ್ತೇನೆ. ಇವಾಗ ಈರುಳ್ಳಿ ಉದ್ದ ಕಟ್ ಮಾಡಿದ್ದು ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಟೊಮಾಟೊ ಮಸಾಲೆ ಮಾಡ್ಕೊಂಡಿದ್ನಲ್ಲ, ಇದನ್ನು ಇವಾಗ ಹಾಕ್ಕೊಳ್ಬೇಕು. ಚೆನ್ನಾಗಿ ಸ್ವಲ್ಪ ಮಸಾಲೆ ಫ್ರೈ ಆಗಲಿ, ಆಮೇಲೆ ಕೋಳಿ ಹಾಕ್ಕೊಳ್ಬೇಕು. ಇವಾಗ ಮಸಾಲೆ ಫ್ರೈ ಆಗಿದೆ. ಇದಕ್ಕೆ ನಾವೀಗ ಮಸಾಲೆ ಹಾಕ್ಕೊಳ್ಬೇಕು. ಉಪ್ಪು ನಾನು ಫಸ್ಟ್ ಅನ್ನ ಬೇಯುವಾಗಲೇ 1 ಚಮಚ ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕಿದ್ದೇನೆ, ಮೆಣಸಿನ ಪೌಡ್ರು ಮತ್ತು ಹಳದಿ ಪೌಡ್ರು. ಮೆಣಸಿನ ಪೌಡ್ರು ಸ್ವಲ್ಪ ಹಾಕಿದ್ದೀನಿ, ಯಾಕಂದರೆ ಹಸಿ ಮೆಣಸು ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಕೋಳಿ ಬೆರೆಸ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ಲೋಲಿಯಲ್ಲಿ ಬೇಯಿಸ್ಲಿಕ್ಕೆ ಇಟ್ಬಿಡ್ಬೇಕು. ಅರ್ಧ ಬೇಯುವಾಗ ಅರ್ಧ ಅನ್ನ ಬೆಂದಿದ್ದು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಬೆರೆಸ್ಕೊಳ್ಬೇಕು. ಸ್ವಲ್ಪ ಪುದೀನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅನ್ನ ಮಿಕ್ಸ್ ಮಾಡಿಡ್ಬೇಕು ಇದಕ್ಕೆ. ಇವಾಗ ಇದು ಆಗಿದೆ. ಇವಾಗ ಅನ್ನ ಹಾಕೋಣ ಇದಕ್ಕೆ. ಅನ್ನ ನಾನು ನೀರು ಬಗ್ಸ್ಕೊಂಡಿದ್ದೇನೆ. ಇವಾಗ ರೈಸ್ ಹಾಕ್ಕೊಂಡಿಟ್ಟು ಮಿಕ್ಸ್ ಮಾಡಿ ಇಡೋಣ. ಇವಾಗಲೇ ರೈಸ್ ಹಾಕಿ ಪೂರ ಮಿಕ್ಸ್ ಮಾಡ್ಕೊಳ್ಬಾರ್ದು. ಇದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದು ಹಾಕ್ಕೊಂಡಿದ್ದೇನೆ. ಆಮೇಲೆ ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದು ಈ ಥರ ಮೇಲಿಟ್ಟು ಇದನ್ನು ಹಾಕಿದ ಮೇಲೆ ಮುಚ್ಚಿಡಬೇಕು. ಒಂದು 15 ನಿಮಿಷ ತನಕ ಮುಚ್ಚಿಡಬೇಕು ಇದನ್ನು. ಆವಾಗ ಅದು ಚೆನ್ನಾಗಿ ಅದು ಇದು ತಗೊಳತ್ತೆ, ದಮ್ ತಗೊಳತ್ತೆ. ಇವಾಗ ಹೀಗೆ ಮುಚ್ಚಿಡೋಣ. ಆಯಿತು, ಆಗಿದೆ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು, ಸ್ವಲ್ಪನೇ ಇದು ಮಾಡಿಕೊಂಡು. ಈ ಥರ ಸ್ಲೋಲಿಯಾಗಿ ಮಾಡ್ಕೊಂಡೋದ್ರೆ ಅನ್ನ ಅದು ಇದಾಗಲ್ಲ, ಅಂದರೆ ಕಟ್ ಆಗಲ್ಲ, ಫುಲ್ ಹಾಗೇ ಇರುತ್ತೆ. ಇವಾಗ ಸ್ಲೋಲಿ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಬರಬೇಕು. ಇವಾಗ ನೋಡಿ, ರೈಸ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇದೇ ಓಪನ್ ಆಗಿ ಲೂಸಾಗಿ, ಅಂದರೆ ಅನ್ನ ಅರಳಾಗಿ ಬಂದುಬಿಟ್ಟಿದೆ ನೋಡಿ. ಏನು ಕಿಚಡಿ ಥರ ಆಗಲಿಲ್ಲ, ಚೆನ್ನಾಗಿ ಬಂದಿದೆ. ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಇವಾಗ ರೆಡಿಯಾಗಿದೆ ಚಿಕನ್ ಬಿರಿಯಾನಿ. ನೀವು ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದೇ ಸ್ಟೈಲಲ್ಲಿ ಮಾಡಿ ಚೆನ್ನಾಗಿರುತ್ತೆ. ಈ ಬಿರಿಯಾನಿ ಮಾಡಿದ ಮೇಲೆ, ಟೇಸ್ಟ್ ಮಾಡಿದ ಮೇಲೆ ಚೆನ್ನಾಗಿದ್ದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಫಾಲೋನು ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.